ಸವದತ್ತಿ ತಾಲೂಕಿನ ಮುರಗೋಡ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಹಲವು ಸಂಘಟನೆಗಳ ಮುಖಾಂತರ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ಹೌದು ವೀಕ್ಷಕರೇ, ಮುರಗೋಡ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಪರ, ಕಾರ್ಮಿಕ ಪರ, ದಲಿತ ಪರ ಹಾಗೂ ರೈತ ಪರ ಮತ್ತು ಪರಮ ಪೂಜ್ಯ ನೀಲಕಂಠ ಶ್ರೀಗಳ ಹಾಗೂ ಪಟ್ಟಣದ ಗುರು ಹಿರಿಯರ ಜೊತೆಗೂಡಿ ಮುರಗೋಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರ ಬೆಳಗ್ಗೆ 11ರಿಂದ ಪ್ರಾರಂಭವಾದ ಈ ಉಗ್ರ ಹೋರಾಟ ಮಾಡಲಾಯಿತು. ಕಳೆದ 42 ವರ್ಷಗಳಿಂದ ತಾಲೂಕು ರಚನೆ ಹೋರಾಟ ಆರಂಭಿಸಿ ಹಲವಾರು ಬಾರಿ ಗಣ್ಯರ ನೇತೃತ್ವದಲ್ಲಿ ಮುರಗೋಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗುರು ಹಿರಿಯರ ಸಮ್ಮುಖದಲ್ಲಿ ಮನವಿ ಕೊಡುತ್ತಾ ಬಂದರೂ ನಮ್ಮ ಮನವಿಗೆ ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಸ್ಪಂದನೆ ಮಾಡಿಲ್ಲ. ತುಂಬಾ ಸಮೀಕ್ಷೆ ಮಾಡಿ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆಡಳಿತವನ್ನು ಸುಗಮಗೊಳಿಸಲು ಭೌಗೋಳಿಕವಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಪಟ್ಟಣಗಳ ಶಿಫಾರಸಿನಿಂದ ಸರ್ಕಾರಕ್ಕೆ ಬರುವ ಆದಾಯ ಮತ್ತು ಇತರೆ ಅನುಕೂಲಗಳನ್ನು ಗಮನಕ್ಕೆ ತೆಗೆದುಕೊಂಡು ಮುರಗೋಡ ಪಟ್ಟಣವು ತಾಲೂಕು ಕೇಂದ್ರವಾಗಿಸಲು ಯೋಗ್ಯವಾಗಿರುತ್ತದೆ ಎಂದು ವರದಿಯಲ್ಲಿ ತಿಳಿಸಿದ್ದು, ತಾಲೂಕು ರಚನಾ ಸಮಿತಿಯ ಸದಸ್ಯರು ಕೂಡ ಶಿಫಾರಸನ್ನ ಮಾಡಿರುತ್ತಾರೆ. ಮುರಗೋಡ ಎಲ್ಲ ರೀತಿ ಸರ್ಕಾರಿ ಕಚೇರಿಗಳನ್ನು ಹೊಂದಿದ್ದು, ಸಾಕಷ್ಟು ಭೌಗೋಳಿಕ ಕ್ಷೇತ್ರವನ್ನು ಹೊಂದಿದ್ದು, 40ರಿಂದ 50 ಕಿವಿ ಅಂತರದಲ್ಲಿ ಮುರಗೋಡು ಕೊನೆಯ ಹಳ್ಳಿಯಾಗಿ ಇರುತ್ತದೆ. ಇನ್ನಾದರೂ ಘನ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಪರಿಶೀಲಿಸಿ ಹೊಸ ತಾಲೂಕನ್ನಾಗಿ ಮಾಡಬೇಕೆಂದು ಉದಯ್ ಚಿಕ್ಕಣ್ಣನವರ ತಾಲೂಕು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮಾತನಾಡಿದರು. ಪ್ರತಿಭಟನೆಗೆ ಎಚ್ಚೆತ್ತುಕೊಂಡು ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಸಮಸ್ಯೆಗಳಿಗೆ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಆಶ್ವಾಸನೆ ನೀಡಿದರು. ವಿಠಲ ತಳವಾರ, R5 ನ್ಯೂಸ್, ಸವದತ್ತಿ. ಇಡುವಂತ ಕೆಲಸ ಅವರು ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸಂಬಂಧಪಟ್ಟವರಿಗೆ ಏನು ಹೇಳ್ತೀವಿ, ನಮ್ಮ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾದಂತ ನಮ್ಮ ಶಾಸಕರಿಗೆ ಈ ಮುಖಾಂತರ ತಿಳಿಸುವುದೇನೆಂದರೆ, ಈ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ, ಈ ಊರಿನ ಮುರಗೋಡ ಹೋಬಳಿಯ ಜನರ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನ ತಾವು ಕೂಡ ತಂದಿದ್ದೀರಿ. ಇನ್ನೂ ಕೂಡ ನಿಮ್ಮ ಸಮ್ಮುಖದಲ್ಲಿ ಹಲವಾರು ಸಂಘಟನೆಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹಲವಾರು ಶ್ರೀಗಳ ಮುಖಾಂತರ ಹೋರಾಟಗಳನ್ನ ಮಾಡಿದ್ದೀವಿ. ಅದನ್ನು ಕೂಡ ತಾವು ಯಾಕೋ ಹಿಂದೇಟಾಗ್ತಾ ಇದ್ದೀರಿ. ಇನ್ನು ಬರುವಂತ